ಮಂಗಳೂರು ಏರ್ಪೋರ್ಟ್ನಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿದ್ದು ಡಿಕೆ ಬೆಂಬಲಿಗರ ಹಂಗಾಮ ನಡೆಯಿತು. ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಡಿಕೆ ಅನ್ನುವಂತಹ ಘೋಷಣೆ ಮೊಳಗ್ತು. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರಿಂದ ಪೂರ್ಣಾವಧಿ ಸಿಎಂ ಅನ್ನುವಂತಹ ಜೈಕಾರ ಕೂಗ್ಲಾಯಿತು. ಅದು ಕೂಡ ಕೆಸಿ ವೇಣುಗೋಪಾಲ್ ಅವರ ಮುಂದೆನೆ ಈ ಜೈಕಾರದ ಘೋಷಣೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಆದಂತಹ ಹೈ ಡ್ರಾಮಾ. ಒಂದೇ ಪಕ್ಷದ ನಾಯಕರುಗಳು ದೆಹಲಿಯಲ್ಲಿ ಯಾವ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾ ಇಲ್ಲ. ದೆಹಲಿಗೆ ಬಂದಿಳಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದ ಹಾಗೆಯೇ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾವ ನಾಯಕರನ್ನು ಕೂಡ ನಾನು ಭೇಟಿ ಆಗ್ತಾ ಇಲ್ಲ ಅಂತ. ಈಗ ಸಂಸತ್ ಅಧಿವೇಶನ ನಡೀತಾ ಇದೆ, ಎಲ್ಲರೂ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ನಾನು ಯಾವುದೇ ಕಾರಣಕ್ಕೂ ಮುಜುಗರ ಮಾಡೋದಿಲ್ಲ. ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತಿದು. ಖಾಸಗಿ ಮದುವೆಗೆ ಬಂದಿದ್ದೀನಿ. ಲೀ ಮೆರಡಿನ ಹೋಟೆಲ್ ಒಂದು ಮದುವೆ ಇದೆ. ನನ್ನ ಜೊತೆ ಜೈಲಲ್ಲಿ ಒಬ್ಬರು ಆಫೀಸರ್ ಇದ್ರು, ಅವ್ರ ಮಗಂದು ಮದುವೆ. ನನ್ನ ಫ್ರೆಂಡ್ ಆದರು. ಅದಾದ್ಮೇಲೆ ಬೇಕಾದಷ್ಟು ಪಾಪ ನಂಗೆ ಸಹಾಯ ಮಾಡಿದ್ದಾರೆ. ನಂಬರ್ 1. ನಂಬರ್ 2, 14ನೇ ತಾರೀಕು ವೋಟ್ ಶೋರಿ ರ್ಯಾಲಿ ಇದೆ. ಸುಮಾರು 1000 ಜನ ಬರ್ತಾ ಇದ್ದಾರೆ. ಅವರಿಗೆ ಅಕಾಮಿಡೇಷನ್ ಮಾಡಬೇಕು. ಅದಕ್ಕೆ ನಾನು ಕೆಲವ್ರಿಗೆಲ್ಲ ಇಲ್ಲಿ ಜವಾಬ್ದಾರಿ ವಹಿಸಬೇಕು. ಅವ್ರಿಗೆ ಅಕಾಮಿಡೇಷನ್ನು, ಟ್ರೈನಿಂದ ಬಂದವ್ರಿಗೆ ಕರ್ಕೊಂಡು ಹೋಗೋದು, ಇರೋಕ್ಕೆ ಜಾಗ ಮಾಡೋದು, ಅವ್ರಿಗೆ ಊಟ ಏನು, ಅವ್ರ ತಿಂಡಿ ಏನು, ಎಲ್ಲಿ ಉಳ್ಕೊಳ್ತಾರೆ, ಇವೆಲ್ಲ ಇಟ್ ಇಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೆ ಕೆಲವ್ರಿಗೆಲ್ಲ ಈಗ ರಾತ್ರಿ ಎಲ್ಲರೂ ಕೆಲವ್ರಿಗೆಲ್ಲ ಮಾತಾಡಬೇಕು. ಮಾತಾಡ್ಬಿಟ್ಟು ಯಾರಾದರೂ ಸ್ವಲ್ಪ ಡೆಲ್ಲಿಲಿ ಇದಿದೆ ಅಂತ ಒಂದು ಟೀಮ್ನೆಲ್ಲ ಕಳಿಸ್ಬೇಕು. ಆ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ವಾಪಸ್ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ. ನನಗೆ ಕ್ಯಾಬಿನೆಟ್ ಆದಮೇಲೆ ನಮ್ಮ ಮೀಟಿಂಗ್ ಇದೆ ಮಿನಿಸ್ಟರ್ಸ್ಗೆ, ಅಸೆಂಬ್ಲಿ ಸೆಷನ್ನಲ್ಲಿ ಏನು ಮಾಡಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.